ವೀಕ್ಷಕರೇ, ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಮುಖ್ಯವಾಗಿರುವಂತಹ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು 12 ಮತ್ತು 13ನೇ ಕಂತಿನ ಹಣ ಇಂದು ಕೂಡ ರಿಲೀಸ್ ಆಗ್ತಾ ಇರುವಂಥದ್ದು. ಸೊ ಎಲ್ಲದಕ್ಕೂ ಒಂದಕ್ಕೊಂದು ಲಿಂಕ್ ಇರುವಂಥದ್ದು ವೀಕ್ಷಕರೇ. ಸೊ ನಿಮಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲಪ್ಪ ಅಂದರೆ ಸೊ ಇಂದು ಬರುವಂತಹ ಚಾನ್ಸ್ ಇರುತ್ತೆ ಮತ್ತು ನಾಳೆನೂ ಕೂಡ ಜಮಾ ಆಗ್ತಾ ಇರುತ್ತೆ. ಯಾಕಂದರೆ 12ನೇ ಕಂತಿನ ಹಣ ಈಗಾಗಲೇ ಸ್ಟಾರ್ಟ್ ಆಗಿದೆ ಕಣ್ರಿ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಈಗ ಒಂದು 5 ರಿಂದ 10% ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗಿರುವಂಥದ್ದು. ಅದಕ್ಕೆ ನಿಮಗೆ ಇನ್ನೂ ಕೂಡ ಜಮಾ ಆಗಿಲ್ಲ. ಸೊ ಇನ್ನು ಜಮಾ ಆಗುತ್ತೆ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಸ್ಪಷ್ಟನೆಯನ್ನು ಮುಖ್ಯವಾಗಿ ಕೊಟ್ಟಿರುವಂಥದ್ದು. ಸೊ ಏನು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ಯಾವಾಗಿನಿಂದ ಜಮಾ ಆಗುತ್ತೆ, ಇನ್ನೂ ಕೂಡ ಯಾಕೆ ಜಮಾ ಆಗಿಲ್ಲ, ಎಲ್ಲದರ ಬಗ್ಗೆನೂ ಕೂಡ ಮಾಹಿತಿಯನ್ನು ಈಗ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಸೊ ಎಲ್ಲನೂ ಕೂಡ ಕ್ಲಿಯರ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ಆಗಿ ನೋಡುವಂತಹ ಜವಾಬ್ದಾರಿ ನಿಮ್ಮದು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟಾಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ ವೀಕ್ಷಕರೇ, ಸಾಕಷ್ಟು ಮಹಿಳಾ ಫಲಾನುಭವಿಗಳಿಗೆ ಈಗಾಗಲೇ 11ನೇ ಕಂತಿನ ಹಣ ಬಂದಿಲ್ಲ ಅಂತಲೂ ಕೂಡ ಕಮೆಂಟ್ಗಳು ಬರ್ತಾ ಇದ್ದಾವೆ. ಯಾಕಂದರೆ 80%ಗಿಂತ ಮೇಲೆ ಹೆಚ್ಚಿನ ಒಂದು ಫಲಾನುಭವಿಗಳಿಗೆ ಜಮಾ ಆಗಿದೆ. ಇನ್ನು ಉಳಿದಂತಹ ಫಲಾನುಭವಿಗಳಿಗೆ ಯಾಕೆ ಬಂದಿಲ್ಲ ಅಂದರೆ ಅದಕ್ಕೆಲ್ಲಕ್ಕೂ ಕೂಡ ಕಾರಣಗಳಿದ್ದಾವೆ. ರೂಲ್ಸ್ಗಳನ್ನು ಜಾರಿ ಮಾಡಿದ್ರು, ಅದನ್ನೆಲ್ಲ ರೂಲ್ಸ್ಗಳ ಮೇಲೆ ಅವರನ್ನು ತೆಗೆದುಹಾಕಿದಾರೂ ಕೂಡ. ಈಗ ಗೃಹಲಕ್ಷ್ಮಿ ಯೋಜನೆಗೆ ಹೊಸ ಹೊಸ ರೂಲ್ಸ್ಗಳನ್ನ ತಂದುಬಿಟ್ರು. ಸೊ ಅದಂತೂ ಆಯಿತು. ಅದರ ಮೇರೆಗೂ ಕೂಡ ಈಗ ಮತ್ತೊಂದು ಏನಪ್ಪ ಅಂದರೆ ಆ ಒಂದು ಏನಾದರೂ ನಿಮ್ಮ ಡಾಕ್ಯುಮೆಂಟ್ಸ್ಗಳಲ್ಲಿ ನೀವು BPL ರೇಷನ್ ಕಾರ್ಡ್ಗೆ ಎಲಿಜಿಬಲ್ ಇರ್ತೀರಾ, ಮತ್ತು BPL ರೇಷನ್ ಕಾರ್ಡ್ ನಿಮ್ಮದು ಕರೆಕ್ಟಾಗಿಯೇ ಇರುತ್ತೆ, ನೀವು 100% ಒರಿಜಿನಲ್ ಡಾಕ್ಯುಮೆಂಟ್ಸ್ ಇರ್ತವೆ, ಮತ್ತು BPL ರೇಷನ್ ಕಾರ್ಡ್ ನಿಮಗೆ ಬಡತನ ರೇಖೆಗಿಂತ ಕೆಳಗಡೆ ಇರ್ತೀರಾ, ಅದಕ್ಕೋಸ್ಕರ BPL ರೇಷನ್ ಕಾರ್ಡ್ ಸಿಕ್ಕಿರುತ್ತೆ. ಸೊ ಎಲ್ಲನೂ ಓಕೆ. ಆದರೆ ನಿಮ್ಮ ಡಾಕ್ಯುಮೆಂಟ್ಸ್ಗಳಲ್ಲಿ ಏನಾದರೂ ಫಾಲ್ಟ್ ಇದ್ದರೆ, ಒಂದಕ್ಕೊಂದು ಲಿಂಕ್ ಇಲ್ಲಪ್ಪ ಅಂದರೆ ಡಾಕ್ಯುಮೆಂಟ್ಸ್ಗಳಲ್ಲಿ ಅಂದರೆ ಈಗಾಗಲೇ ಆಧಾರ್ ಕಾರ್ಡ್ಗೆ ಏನಾದರೂ ಬ್ಯಾಂಕ್ ಪಾಸ್ಬುಕ್ ಲಿಂಕ್ ಇರಲಿಲ್ಲ ಅಂದರೆ ಈ KYC ಮಾಡಿರಲಿಲ್ಲ ಅಂದರೆ ಸೊ ಅದು ಇದು ಅಂತ ಏನಾದರೂ ಪ್ರಾಬ್ಲಮ್ಸ್ಗಳಿರ್ತವೆ. ಸೊ ಅದೆಲ್ಲದ ಕಾರಣಕ್ಕಾಗಿ ನಿಮಗೆ ಅಮೌಂಟ್ಗಳು ಬರ್ತಾ ಇಲ್ಲ. ಮತ್ತು ಇನ್ನೊಂದು ಮುಖ್ಯವಾಗಿರುವಂತಹ ಕಾರಣ ಏನಪ್ಪ ಅಂದರೆ ನಿಮ್ಮ ಡಾಕ್ಯುಮೆಂಟ್ಸ್ಗಳಲ್ಲಿ ನೇಮ್ಸ್ಗಳು ಚೇಂಜಸ್ ಆಗಿರುವಂಥದ್ದು, ಅಡ್ರೆಸ್ಗಳು ಚೇಂಜ್ ಆಗಿರುವಂಥದ್ದು, ಈ ರೀತಿ ಏನಾದರೂ ನೀವು ಕೆಲಸವನ್ನು ಮಾಡಿದರೆ, ಅಪ್ಡೇಟ್ಗಳನ್ನ ಮಾಡಿಸಿದ್ರೆ, ತಿದ್ದುಪಡಿಯನ್ನು ಮಾಡಿಸಿದ್ದೆ ಆದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ನಿಂತಿರುತ್ತೆ. ಸೊ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅನ್ನುವಂಥದ್ದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹೇಳ್ತೇನೆ ಕೇಳಿ. ಇಲ್ಲಿ ಮತ್ತೊಂದು ಸಾರಿ ಗೃಹಲಕ್ಷ್ಮಿ ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಸೊ ಆಗ ಮಾತ್ರ ನಿಮಗೆ ಹಣ ಬರುತ್ತೆ. ಇಲ್ಲಪ್ಪ ಅಂದರೆ ನೀವು 2-3 ತಿಂಗಳ ವೇಟ್ ಮಾಡಬೇಕಾಗತ್ತೆ. ಅದು ಇಲ್ಲಿ ಏನು ಅಪ್ಡೇಟ್ ಮಾಡಿಸಿರ್ತಾರೆ, ತಿದ್ದುಪಡಿ ಮಾಡಿಸಿರ್ತಾರಲ್ಲ, ಸೊ ಅದು ಮೇಲ್ಗಡೆ ಹೋಗಿ ಫೆಚ್ ಆಗಲಿಕ್ಕೆ, ಅಟ್ಯಾಚ್ ಆಗಲಿಕ್ಕೆ ಟೈಮ್ ತೊಗೊಳುತ್ತೆ. ಅಲ್ಲಿವರೆಗೂ ಕೂಡ ನೀವು ವೇಟ್ ಮಾಡಲೇಬೇಕು. ಇಲ್ಲಪ್ಪ ಅಂದರೆ ಮತ್ತೊಂದು ಸಾರಿ ಅರ್ಜಿ ಸಲ್ಲಿಸ್ಬೋದು. ಅರ್ಜಿ ಏನಾದರೂ ಸಲ್ಲಿಸ್ಕೊಂಡ್ರೆ ಅರ್ಜಿ ಸಲ್ಲಿಸ್ಬೋದು. ಇಲ್ಲಪ್ಪ ಅಂದರೆ ನೀವು ವೇಟ್ ಮಾಡಲೇಬೇಕು. ಅದು ಬಿಟ್ಟು ಬೇರೆ ಆಪ್ಷನ್ ಇಲ್ಲ. ಯಾಕಂದರೆ ತಿದ್ದುಪಡಿ ನೀವಾಗೆ ಮಾಡ್ಕೊಂಡಿರ್ತೀರ. ಮೊದಲಿಗೆ ಅರ್ಜಿ ಸಲ್ಲಿಸುವಾಗ ಏನು ಅಪ್ಲಿಕೇಶನ್ ಹಾಕುವಾಗ ಡಾಕ್ಯುಮೆಂಟ್ಸ್ಗಳು ಏನು ಕೊಟ್ಟಿರ್ತಿರಲ್ಲ, ಸೊ ಅದು ಒಂದು ಡಾಕ್ಯುಮೆಂಟ್ಸ್ಗಳು ಮತ್ತು ತಿದ್ದುಪಡಿ ಮಾಡ್ಕೊಂಡ ತಕ್ಷಣ ಬೇರೆ ಡಾಕ್ಯುಮೆಂಟ್ಸ್ಗಳು ಎಲ್ಲ ಕೂಡ ಒಂದಕ್ಕೊಂದು ಬೇರೆ ಬೇರೆ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಮೇಲ್ಗಡೆ ಹೋಗಿ ಫೆಚ್ ಆಗಲಿಕ್ಕೆ ಟೈಮ್ ತೆಗೆದುಕೊಂಡು ನಿಮಗೆ ಆಮೇಲೆ ಅಮೌಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮೇಲ್ಗಡೆ ಹೋಗಿ ಯಾವಾಗ ಫೆಚ್ ಆಗುತ್ತೆ ನೋಡಿ, ಆವಾಗ ಮಾತ್ರ ನಿಮಗೆ ಹಣ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾದರೆ ವೀಕ್ಷಕರು, ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೇನೆ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಯಾವಾಗ ರಿಲೀಸ್ ಆಗ್ತಾ ಇದೆ ಈಗ 12ನೇ ಕಂತಿನ ಹಣ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನು ಕೊಟ್ಟಿರುವಂಥದ್ದು. ಸೊ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯವಿಲ್ಲ. ಈಗೇನು 11ನೇ ಕಂತಿನ ಹಣ ಎಲ್ಲರಿಗೂ ಕೂಡ ಬಂದಿದೆ ಅಲ್ವಾ. ಸೊ ಅವ್ರಿಗೆಲ್ಲರಿಗೂ ಕೂಡ 12ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗತ್ತೆ, ಬರ್ತಾ ಇದೆ. ಸೊ ವೇಟ್ ಮಾಡಿ, ಒಂದು ಸ್ವಲ್ಪ ನಿಮಗೆ ಅಮೌಂಟ್ ಕೂಡ ರಿಲೀಸ್ ಆಗುತ್ತೆ. ಈಗ ಜಮಾ ಕೂಡ ಆಗ್ತಾ ಇರುವಂಥದ್ದು. ಈಗ 22 ಜಿಲ್ಲೆಗಳಿಗೂ ಕೂಡ ಹಣ ರಿಲೀಸ್ ಆಗ್ತಾ ಇರುವಂಥದ್ದು, ನಿಮಗೂ ಕೂಡ ಜಮಾ ಆಗ್ತಾ ಇರುವಂಥದ್ದು. ಈಗ 11ನೇ ಕಂತಿನ ಹಣ ಯಾರ್ಯಾರಿಗೆ ಜಮಾ ಆಗಿಲ್ಲ, ಕಾರಣ ಏನು ಅನ್ನುವಂಥದ್ದನ್ನು ಕೂಡ ಈಗ ಸ್ಪಷ್ಟನೆಯನ್ನು ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂಥದ್ದು. ಅದ್ರ ಬಗ್ಗೆ ಒಂದು ಸ್ವಲ್ಪ ನಿಮಗೆ ಮಾಹಿತಿ ಕೊಡ್ತೀನಿ. ಎಲ್ಲನೂ ಕೂಡ ಹೇಳಿಕೆ, ಯಾಕಂದರೆ ಈಗಾಗಲೇ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಅದು ನಿಮಗೆ ಗೊತ್ತಿರಬಹುದು. ಸೊ ಮತ್ತೊಂದು ಸಾರಿ ಹೇಳಿದ್ರೆ ನಿಮಗೆ ಬೋರ್ ಆಗ್ಬೋದು. ಅದಕ್ಕೋಸ್ಕರ ಒಂದು ಸ್ವಲ್ಪ ಮಾಹಿತಿ ತಿಳಿಸ್ಕೊಡ್ತೀನಿ ಅಷ್ಟೇ ನಾನು. ಇಲ್ಲಿ ನೋಡಿ, ಮೊದಲನೇದಾಗಿ ಇಲ್ಲಿ ಕುಟುಂಬದ ವಾರ್ಷಿಕ ಆದಾಯ 1,20,000ಕ್ಕಿಂತ ಕೆಳಗಡೆ ಇರಬೇಕಂತ ಹೇಳಿದ್ದಾರೆ. ಅದನ್ನು ಕೂಡ ಈಗಾಗಲೇ ಸಾಕಷ್ಟು ಫಲಾನುಭವಿಗಳು 1,20,000ಕ್ಕಿಂತ ಹೆಚ್ಚಿನ ಇದ್ರೂ ಕಡಿತ BPL ರೇಷನ್ ಕಾರ್ಡನ್ನು ಮಾಡಿಸ್ಕೊಂಡಿದ್ದಾರೆ. ಸೊ ಅವ್ರಿಗೆ ಏನು ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, APLಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಅಂದರೆ APLಗೆ ಅರ್ಹರು ಯಾರಿರ್ತಾರೆ ನೋಡಿ, ಅವರಿಗೆ APLಗೆ ಕನ್ವರ್ಟ್ ಮಾಡ್ತಾರೆ BPLದಿಂದ. ಇನ್ನು ಅತಿ ಶ್ರೀಮಂತರು ಯಾರಿರ್ತಾರೆ ಅವ್ರಿಗೆ BPL ರೇಷನ್ ಕಾರ್ಡ್ ಮಾಡಿಸ್ಕೊಂಡಿರ್ತಾರೆ, ಅವ್ರದ್ದು ಕೂಡ ರದ್ದು ಮಾಡ್ತಾರೆ. APL ಇದ್ದರೆ APL ಕೂಡ ರದ್ದು ಮಾಡ್ತಾರೆ. ಒಟ್ಟಾರೆಯಾಗಿ ಅವರಿಗೆ ಯಾವುದೇ ರೇಷನ್ ಕಾರ್ಡ್ ಕೂಡ ಕೊಡೋದಿಲ್ಲ ವೀಕ್ಷಕರೇ. ಸೊ ಇನ್ನು ಉಳಿದಂತಹದ್ದು ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಕಾಣ್ತಾ ಇರುವಂಥದ್ದು, ಹೆಚ್ಚಾಗಿ ಕಂಡು ಹಿಡಿತಾ ಇರುವಂಥದ್ದು ಆಹಾರ ಇಲಾಖೆ 4 ವೀಲರ್ ವಾಹನದಾರರಿಗೆ. 4 ವೀಲರ್ ಯಾರು ಹೊಂದಿರ್ತಾರೆ, ನಿಮ್ಮ ಹತ್ರ BPL ರೇಷನ್ ಕಾರ್ಡ್ ಇದ್ರೆ ನಿಮ್ಮದು ಕೂಡ ರದ್ದಾಗುತ್ತೆ. ಮುಂದೆ ಕೇಳ್ತಾ ಹೋಗಿ ಬಹಳಷ್ಟು ಇಂಪಾರ್ಟೆಂಟ್ ಮಾಹಿತಿ ಇದೆ. ಇಲ್ಲಿ 4 ವೀಲರಲ್ಲೇ ಡಬಲ್ ಟೈಪ್, 2 ಟೈಪ್ ಬರ್ತವೆ, ಅದನ್ನು ಹೇಳ್ತೀನಿ. ಇಲ್ಲಿ ನಿಮ್ಗೆ ಒಂದು ಕ್ವಶನ್ ಉಂಟಾಗ್ಬೋದು, ಆಹಾರ ಇಲಾಖೆ ಬೇರೆ ಮತ್ತು ಇಲ್ಲಿ ಸಾರಿಗೆ ಇಲಾಖೆ ಬೇರೆ, ಆಹಾರ ಇಲಾಖೆಗೆ ಗೊತ್ತಾಗುತ್ತೆ ನಮ್ಮ ಹತ್ರ 4 ವೀಲರ್ ಇದೆ ಅಂತ ನೀವು ಅನ್ಕೋಬಹುದು. ಇಲ್ಲಿ ನೋಡಿ, ಸಾರಿಗೆ ಇಲಾಖೆ ಈ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡುತ್ತೆ ಆಹಾರ ಇಲಾಖೆ. ಸೊ ಆಗ ಗೊತ್ತಾಗುತ್ತೆ ನಿಮ್ಮ ಹತ್ರ ಏನಿದೆ ಏನಿಲ್ಲ ಅನ್ನುವಂಥದ್ದು. ವೈಟ್ ಬೋರ್ಡ್ ಕಾರು ಯಾರ ಹತ್ರ ಇರುತ್ತೆ ನೋಡಿ, ಸೌರ BPL ರೇಷನ್ ಕಾರ್ಡು ರದ್ದಾಗತ್ತೆ.
APL ರೇಷನ್ ಕಾರ್ಡ್ ಕೂಡ ರದ್ದಾಗತ್ತೆ. ಮತ್ತು ಇಲ್ಲಿ ಯೆಲ್ಲೋ ಬೋರ್ಡ್ ಕಾರ್ ಅಂತಲೂ ಕೂಡ ಬರುತ್ತೆ. ಯೆಲ್ಲೋ ಬೋರ್ಡ್ ಕಾರ್ ಯಾರ ಹತ್ರ ಇರುತ್ತೆ, ಅವರು ಮನೆ ಬಳಕೆಗಾಗಿ ಯೂಸ್ ಮಾಡ್ತಿರಲ್ಲ, ತಮ್ಮ ಒಂದು ಸ್ವಂತ ಉದ್ಯೋಗಕ್ಕಾಗಿ ಏನು ಉದ್ಯೋಗ ಮಾಡ್ತಿರ್ತಾರಲ್ಲ, ಸೊ ಅದಕ್ಕೋಸ್ಕರ ತಂದಿರುವಂತಹ ಯೆಲ್ಲೋ ಬೋರ್ಡ್ ಕಾರ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಅದನ್ನು BPL ರೇಷನ್ ಕಾರ್ಡ್ ಇದ್ರೂ ಸಹಿತ ರದ್ದು ಮಾಡೋದಿಲ್ಲ, ಅವರಿಗೆ ಅನುಮತಿ ಇರುತ್ತೆ. ವೈಟ್ ಬೋರ್ಡ್ ಕಾರ್ ಯಾರು ಹೊಂದಿರ್ತೀರ, ನೀವು ಮನೆ ಬಳಕೆಗೋಸ್ಕರ ಒಂದು ಯೂಸ್ ಮಾಡ್ತಾ ಇರ್ತೀರಾ ಅಂತ ಒಂದು ರಿಜಿಸ್ಟರ್ ಆಗಿರುತ್ತೆ. ಸೊ ಯಾವ ರೀತಿ ನೀವು ರಿಜಿಸ್ಟರ್ ಮಾಡಿರ್ತೀರ ಒಂದು ಸಾರಿಗೆ ಇಲಾಖೆಯಲ್ಲಿ, ಸೊ ಅದೇ ರೀತಿ ನಿಮಗೆ ಆಹಾರ ಇಲಾಖೆಗೆ ಒಂದು ಮಾಹಿತಿಯನ್ನು ಕಳಿಸ್ತಾರೆ. ಸೊ ಅದರ ಮೇಲೆ ಕ್ರಮವನ್ನು ಕೈಗೊಳ್ತಾರೆ. ಓಕೆನಾ. IT ರಿಟರ್ನ್ಸ್ ಅಂತೂ ಹೇಳೇಬೇಡಿ. IT ರಿಟರ್ನ್ಸ್ ನಿಮ್ಗೆ ಗೊತ್ತಲ್ವಾ, ಈಗಾಗಲೇ ಯಾವ ಪರಿಸ್ಥಿತಿಗೆ 16,000ಕ್ಕಿಂತ ಹೆಚ್ಚಿನ ಮಹಿಳೆಯರನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದುಹಾಕಲಾಗಿದೆ, ಕ್ರಮ ಕೂಡ ಕೈಗೊಳ್ಳಲಾಗಿದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ನಿಮ್ಗೆ ಗೊತ್ತಿರ್ಬೋದು ವೀಕ್ಷಕರ. ಭವಿಷ್ಯ ಸೊ ಮೊನ್ನೆ ದಿವಸನೇ 16,000 ಒಂದು ಮಹಿಳೆಯರನ್ನು ತೆಗೆದುಹಾಕಲಾಗಿದೆ ಒಂದೇ ದಿನದಲ್ಲಿ. ಇನ್ನು ಬಹಳಷ್ಟು ಜನ ಅವರು ಸಿಗ್ತಾ ಇದ್ದಾರಂತೆ IT ರಿಟರ್ನ್ಸ್ ಮಾಡೋರು, ಆದಾಯ ತೆರಿಗೆ ಕಟ್ಟುವವರು. ಸೊ ಅದರಲ್ಲಿ ಇನ್ನೊಂದು ಕನ್ಫ್ಯೂಷನ್ ಕೂಡ ಆಗಿದೆ ನಿಮಗೆ, ಅದನ್ನು ಕೂಡ ತಿಳಿಸ್ತೀನಿ. ಈಗ IT ರಿಟರ್ನ್ಸ್ ಮಾಡೋರೇ ಒರಿಜಿನಲ್ ಫಲಾನುಭವಿಗಳೇ, ಅಂದರೆ IT ರಿಟರ್ನ್ಸ್ ಒರಿಜಿನಲ್ ನೀವು ಮಾಡ್ತೀರಾ ಅನ್ನುವಂಥವ್ರೆ ಇಲ್ಲಿ ಶ್ರೀಮಂತ ಜನರೇ BPL ರೇಷನ್ ಕಾರ್ಡನ್ನು ಹೊಂದಿರದಂತೆ ಅವರು 16,000 ಜನರನ್ನು ತೆಗೆದುಹಾಕಿಬಿಟ್ಟಿದ್ದಾರೆ, ಅವ್ರದನ್ನು ಆಯಿತು. ಸೊ ಈಗ IT ರಿಟರ್ನ್ಸ್ ಮಾಡ್ತಿಲ್ಲ ಅಂದರೂ ಸಹಿತ ಒಂದು ಗೃಹಲಕ್ಷ್ಮಿ ಸ್ಟೇಟಸ್ನಲ್ಲಿ IT ರಿಟರ್ನ್ಸ್ ಅಂತ ಬರ್ತಾ ಇದೆ ಅಂತ, ಒಂದು ಆದಾಯ ತೆರಿಗೆ ಕಟ್ಟುವರು ಅಂತ ಬರ್ತಾ ಇದೆ ಅಂತ ಒಂದು ಸ್ಪಷ್ಟನೆ ಕೂಡ ಬರ್ತಾ ಇದ್ವು, ಜನರಿಂದ ಹೇಳಿಕೆ ಕೂಡ ಬರ್ತಾ ಇತ್ತು. ಸೊ ಈ ರೀತಿ ಬರ್ತಾ ಇದೆ, ನಾವೇನು ಮಾಡಬೇಕು ಅಂತ ಕೂಡ ಕೇಳ್ತಾ ಇದ್ವು. ಮತ್ತು ಸರ್ಕಾರವು ಅದಕ್ಕೆ ಈ ರೀತಿ ಬರ್ತಾ ಇರುವವರು ಏನು ಮಾಡಬೇಕು ಅನ್ನೋದಂತ ಮುಂಚೆನೇ ಹೇಳಿಬಿಟ್ಟಿದೆ. ಈಗಾಗಲೇ ಅದರ ಬಗ್ಗೆನೂ ಕೂಡ ನಾನು ಮಾಹಿತಿ ಕೊಟ್ಟಿದ್ದೀನಿ. ಸೊ ಆದರೂ ಸಹಿತ ಬಹಳಷ್ಟು ಜನರು ಕೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಟಿ ಕೊಡ್ತೀನಿ ಕೇಳಿ. ಇಲ್ಲಿ ಆದಾಯ ತೆರಿಗೆ ಟ್ಯಾಕ್ಸ್ ಪೇಯರ್ ಮಾಡ್ತಾ ಇರೋರು ನಾನು ಪ್ರತಿ ಸಲನೂ ಹೇಳ್ತೀನಿ, ಒಂದು ಕೆಲಸ ನೀವು ಮಾಡಲೇಬೇಕು, ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸನ್ನು ಚೆಕ್ ಮಾಡ್ಕೋತಾ ಇರಿ. ಮತ್ತು ಇಲ್ಲಿ ಒಂದು ಆಹಾರ ಇಲಾಖೆ ವೆಬ್ಸೈಟ್ಗೆ ಹೋಗಿ ರೇಷನ್ ಕಾರ್ಡ್ ರದ್ದಾಗಿದೆ ಇಲ್ವೋ ಅನ್ನೋಂಥದ್ದನ್ನು ಚೆಕ್ ಮಾಡ್ಕೋತಾ ಇರಿ ಅಂತ ನಾನು ಕೇಳ್ತಾ ಇರ್ತೀನಿ. ಯಾಕಂದರೆ ರೇಷನ್ ಕಾರ್ಡ್ ಕೂಡ ಬಹಳಷ್ಟು ಜನರದ್ದು ರದ್ದು ಮಾಡ್ತಾ ಇದ್ದಾರೆ, ಅದ್ರ ಜೊತೆಗೆ IT ರಿಟರ್ನ್ಸ್ ಯಾರು ಮಾಡ್ತಾ ಇದ್ದಾರೆ ಅವ್ರದ್ದು ಕೂಡ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದುಹಾಕಲಾಗ್ತಾ ಇದೆ. ಈಗ 3 ಲಕ್ಷದ ಒಂದು ಫಲಾನುಭವಿಗಳನ್ನು ಕೂಡ ತೆಗೆದುಹಾಕಲಾಗಿದೆ IT ರಿಟರ್ನ್ಸ್ ಮಾಡೋರು. ಮತ್ತು BPL ರೇಷನ್ ಕಾರ್ಡಲ್ಲಿರುವಂತಹ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಟ್ಟಾರೆಯಾಗಿ 3 ಲಕ್ಷ ಮೇಲೆ ಫಲಾನುಭವಿಗಳನ್ನು ತೆಗೆದುಹಾಕಲಾಗಿದೆ. ಈಗ ಈ ಒಂದು IT ರಿಟರ್ನ್ಸ್ ಒಂದು ತಾಂತ್ರಿಕ ದೋಷದಿಂದ ಒಂದು BPL ರೇಷನ್ ಕಾರ್ಡ್ದಾರರು ಇರ್ತಾರೆ, ಅವರು ಆದಾಯ ತೆರಿಗೆಯನ್ನು ಕಟ್ಟಲ್ಲ, ಆದರೂ ಸಹಿತ ತೋರಿಸ್ತಾ ಇರತ್ತೆ. ಅವರು ಏನು ಮಾಡಬೇಕು ಹಾಗಾದರೆ ಅಂತ ನೀವು ಕೇಳ್ಬೋದು. ಆ ಒಂದು ಪ್ರಮಾಣ ಪತ್ರವನ್ನು ರೆಡಿ ಮಾಡಬೇಕು. ಈಗಾಗಲೇ ಹೇಳಿದ್ದೀನಿ, ಹಿಂದಿನ ವಿಡಿಯೋಗಳನ್ನು ಚೆಕ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ, ನಾನು ಶಾರ್ಟ್ ಆಗಿ ಹೇಳ್ತೀನಿ. ಆ ಒಂದು ಪ್ರಮಾಣ ಪತ್ರವನ್ನು ರೆಡಿ ಮಾಡಿಕೊಂಡು ನೀವು ಹೋಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸಬ್ಮಿಟ್ ಮಾಡಿದ್ರೆ ನಿಮ್ಮ ಒಂದು ಏನು ತಾಂತ್ರಿಕ ದೋಷದಿಂದ ಆಗಿರತ್ತೆ ನೋಡಿ ಆದಾಯ ತೆರಿಗೆ ಟ್ಯಾಕ್ಸ್ ಪೇಯರ್ ಅಂತ, ಅದು ಯಾಕೆ ತೋರಿಸ್ತಾ ಇರುತ್ತೆ ಅಂದರೆ ನಿಮ್ದು ಏನಾದರೂ ಸಾಲ ಇದ್ದರೆ, ಯಾವುದಾದ್ರೂ ಬ್ಯಾಂಕ್ಗಳಲ್ಲಿ ಸಾಲ ಇರುವಂತಹ ಕಾರಣಕ್ಕಾಗಿ ಆ ಒಂದು ಸಾಲ ಬಡ್ಡಿ ಏನು ತುಂಬ್ತಿರೋದಲ್ಲ, ಅದ್ರ ಜೊತೆಗೆ ಟ್ಯಾಕ್ಸ್ ಪೇಯರ್ ಕೂಡ ಮಾಡ್ತಾ ಇರ್ತೀರ, ಆ ಒಂದು ಟ್ಯಾಕ್ಸ್ ಏನಿದೆ ಅಲ್ಲ ಟೋಟಲ್ ಆಗಿ ಇಲ್ಲಿ ಕೂಡ ಟ್ಯಾಕ್ಸ್ ಪೇಯರ್ ಅಂತಾನೆ ತೋರಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಆ ಒಂದು ಸಾಲದ ಟ್ಯಾಕ್ಸ್ ಅನ್ನುವಂಥದ್ದು ಗೊತ್ತಾಗ್ತಿರಲ್ಲ, ಅದಕ್ಕೋಸ್ಕರ ನೀವು ಕ್ಲಾರಿಟಿ ಕೊಡಬೇಕಾಗತ್ತೆ ಸರ್ಕಾರಕ್ಕೆ. ಅದಕ್ಕೆ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ನೀವು ಹೋಗಿ ಸಬ್ಮಿಟ್ ಮಾಡಿದ್ರೆ ಎಲ್ಲನೂ ಕೂಡ ಕ್ಲಿಯರ್ ಆಗಿಬಿಡುತ್ತೆ. ಓಕೆನಾ. ಸೊ ಇಷ್ಟು ಮಾಹಿತಿ ವೀಕ್ಷಕರ ಇತ್ತು. ಈಗ 22 ಜಿಲ್ಲೆಗಳನ್ನ ತೋರಿಸೋಣ. ಇದೆಲ್ಲನೂ ಕೂಡ ನಿಮಗೆ ಆಲ್ರೆಡಿ ಒಂದು ಸ್ವಲ್ಪ ನಾನು ಈಗಾಗಲೇ ತಿಳಿಸ್ಕೊಡಿದ್ದೀನಿ. ಈಗ ನಿಮಗೆ ಇದ್ರ ಬಗ್ಗೆ ಬಹಳಷ್ಟು ಜನ ಕೇಳ್ತಾ ಇದ್ದಾರೆ ಅಂದ ಬಳಿಕ ನಾನು ಕ್ಲಿಯರಿಟಿ ಕೊಟ್ಟಿದ್ದೀನಿ. ಓಕೆನಾ, ಕ್ಲಿಯರಿಟಿ ಸಿಕ್ಕಿದೆ ಅಂತ ಅನ್ಕೋತೇನೆ. ಈಗ ಈ ಒಂದು 22 ಜಿಲ್ಲೆಗಳನ್ನ ನಾವು ಮೊದಲು ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, ಗದಗ, ಹಾಸನ, ಬಳ್ಳಾರಿ, ಕಲಬುರಗಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ವಿಜಯಪುರ, ಬೀದರ್ ಹಾಗೂ ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ ಇಷ್ಟು ಜಿಲ್ಲೆಗಳಿಗೆ ರಿಲೀಸ್ ಆಗ್ತಾ ಇರುವಂಥದ್ದು. ಈ ಒಂದು ಜಿಲ್ಲೆಗಳಲ್ಲಿ ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆದವರಿಗೆ ಬಹಳಷ್ಟು ಜನ BPL ರೇಷನ್ ಕಾರ್ಡ್ ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಮಾಡಿಸ್ಕೊಳ್ರು ಸಿಕ್ಕಿದ್ದಾರೆ. ಸೊ ಅವರೆಲ್ಲರನ್ನೂ ಕೂಡ ತೆಗೆದಾಕ್ಬಿಟ್ಟು ಅಲ್ಲಿ ಅಮೌಂಟ್ ಹಾಕಲಿಕ್ಕೆ ಒಂದು ಸ್ವಲ್ಪ ಲೇಟ್ ಆಗ್ತಾ ಇರುವಂಥದ್ದು. 11ನೇ ಕಂತಿನ ಹಣ ಕೂಡ ಅಲ್ಲಿ ರಿಲೀಸ್ ಆಗಿಲ್ಲ. ಬಹುಶಃ ಬಹಳಷ್ಟು ಜನರಿಗೆ ಹಣ ಇನ್ನೂ ಕೂಡ ರಿಲೀಸ್ ಆಗಿಲ್ಲ ಅಲ್ಲಿ 11ನೇ ಕಂತಿನ ಹಣ. ಯಾಕಂದರೆ ಅಲ್ಲಿ ಬಹಳಷ್ಟು ಜನರು ಸಿಗ್ತಾ ಇರುವಂತಹ ಕಾರಣಕ್ಕಾಗಿ ಅಲ್ಲಿ ಅಮೌಂಟನ್ನು ಹಾಕೋದು ಲೇಟ್ ಆಗ್ತಾ ಇದೆ ಅನ್ನುವಂಥದ್ದು ಮಾಹಿತಿ ಎಲ್ಲ ಆಗಿರುವಂಥದ್ದು ವೀಕ್ಷಕರ. ಸೊ ಅದನ್ನು ನಿಮಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದೀನಿ ವೀಕ್ಷಕರ. ಸೊ ಇಷ್ಟಂತರೂ ಎಲ್ಲರ ಜಿಲ್ಲೆಗಳಿಗೆ ಬರ್ತಾ ಇದೆ, ಆದರೆ ಬೆಂಗಳೂರು ನಗರಕ್ಕೆ ಮಾತ್ರ ಒಂದು ಸ್ವಲ್ಪ ಡಿಲೇ ಆಗ್ತಾ ಇರುವಂಥದ್ದು. ಯಾಕಂದರೆ ಅಲ್ಲಿ ಬಹಳಷ್ಟು ಜನ ಸಿಗುವಂತಹ ಕಾರಣಕ್ಕಾಗಿ ಒಂದು ಸ್ವಲ್ಪ ಡಿಲೇ ಆಗುತ್ತೆ ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಈಗ ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೇನೆ. ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬಿಟ್ಟೆ ಫ್ರೆಂಡ್ಸ್.